ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾದ ಬೆನ್ನಲ್ಲೇ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಪೋಸ್ಟ್ ಹಾಕಿದ್ದಾರೆ. ರಣರಂಗದಿಂದ ಓಡಿ ಹೋಗುವ ಹೇಡಿ ನಾನಲ್ಲ. ಕುರಿ ಕಾಯ್ತಾ ಇದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರಿರುವವರೆಗೂ ಹೋರಾಡ್ತೇನೆ. ನನ್ನ ಮೇಲೆ ವಿರೋಧಿಗಳು ನಡೆಸ್ತಾ ಇರುವ ಬಹುತೇಕ ದಾಳಿಗಳಿಗೆ ನಾನು ಹುಟ್ಟಿದ ಜಾತಿಯೂ ಒಂದು ಕಾರಣ. ಆರ್ಥಿಕ ತಜ್ಞರಿಗೆ ಸರಿ ಸಮಾನಾಗಿ ನಿಂತು ಸಾಲು ಸಾಲು ಬಜೆಟ್ ಮಂಡಿಸ್ತಿರೋದಕ್ಕೆ ಕೆಲವರಿಗೆ ಅಸಹನೆ. ಅವರೊಳಗೆ ದ್ವೇಷ, ಅಸೂಯೆ ಕುದಿತಾ ಇದೆ. ಇವನೊಬ್ಬನನ್ನ ರಾಜಕೀಯವಾಗಿ ಮುಗಿಸಿಬಿಟ್ರೆ ನಂತರ ನಮ್ಮೆಲ್ಲರ ಹಾದಿ ಸುಲಭ ಆಗುತ್ತೆ ಅಂತ ಮಾರ್ಮಿಕವಾಗಿಯೇ ನುಡಿದಿದ್ದಾರೆ. ದೆಹಲಿಯಲ್ಲಿ ಬಿಡುಬಿಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ಇವತ್ತು ಮಾಜಿ ಸಚಿವ ಕೆಎನ್ ರಾಜನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮತ್ತಿತರ ವಿಚಾರ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸೋಕೆ ಉಭಯ ನಾಯಕರು ಆಗಮಿಸಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಇಬ್ಬರು ನಾಯಕರು ತೆರಳಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಾಲು ಸಾಲು ಟ್ವೀಟ್ ವಿಚಾರದ ಬಗ್ಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಅವರು ಯಾವ ಅರ್ಥದಲ್ಲಿ ಇದನ್ನು ಸಾರ್ವಜನಿಕ ವಲಯದಲ್ಲಿ ಹೊರಹಾಕಿದ್ದಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಜನತಾದಳ ಪಕ್ಷದಲ್ಲಿದ್ದಾಗ ನೋಡಿದ್ದೀರಾ? ಜನತಾದಳ ಕೇವಲ ಒಕ್ಕಲಿಗರಿಗೆ ಮಾತ್ರ ಮೀಸಲಾದ ಪಕ್ಷ ಅಂತ ತಪ್ಪು ಕಲ್ಪನೆಯನ್ನ ಹೊರಡಿಸಲಾಗಿತ್ತು. ಆದರೆ ಅವರು ನಮ್ಮ ಪಕ್ಷದಲ್ಲಿದ್ದಾಗ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಲಾಗಿತ್ತು. ಈಗ ಯಾವ ಹಿನ್ನೆಲೆಯಲ್ಲಿ ಈ ರೀತಿ ಟ್ವೀಟ್ ಮಾಡಿದಾರೋ ಗೊತ್ತಿಲ್ಲ. ಬಹುಶಃ ಸೀಟಿನ ವಿಚಾರವಾಗಿ ಗೊಂದಲ ಆಗಿರಬಹುದು. ಅದಕ್ಕಾಗಿ ಈ ರೀತಿಯಾಗಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರಬಹುದು ಅಂತ ಹೇಳಿದ್ದಾರೆ. ನನಗೆ ಯಾವ ಒಂದು ಅರ್ಥದಲ್ಲಿ ಇವೆಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲೇ ಹೊರಗಾಕಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದು, ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಇವತ್ತು ಜನತಾದಳ ಪಕ್ಷ ಅಂದರೆ ಭಾಳ ಜನ ಒಕ್ಕಲಿಗರಿಗೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಒಂದು ರೀತಿ ತಪ್ಪು ಕಲ್ಪನೆಯನ್ನು ಹೊರಡಿಸ್ಬಿಟ್ಟಿದ್ದಾರೆ. ಆದರೆ ದೇವೇಗೌಡರು ಸಾಹೇಬರು ರಾಜಕಾರಣ ಜೀವನದಲ್ಲಿ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೂರಿಸಿದ್ರು. ಇನ್ನು MP ಪ್ರಕಾಶ್ರು ಭಾಳ ಹಿರಿಯರು ನಮ್ಮ ಜೊತೆಲಿ ಇಲ್ಲ, ಇವತ್ತು ಭಾಳ ಹಿರಿಯ ನಾಯಕರು, ಅವ್ರನ್ನೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಇದೇ ಜನತಾದಳ ಪಕ್ಷ. ನನಗೆ ಗೊತ್ತಿಲ್ಲ ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಅಂತ. ಬಹುಶಃ ನಮಗೆ ನಿಮಗೆ ಗೊತ್ತಿದ್ದಂಗೆ ಸೀಟಿನ ವಿಚಾರವಾಗಿ ಇವೆಲ್ಲ ಚರ್ಚೆಗಳು ಉದ್ಭವ ಆಗಿದೆ. ಆದರೆ ಒಂದು, ಕೇಂದ್ರದಲ್ಲಿ ಕಾಂಗ್ರೆಸ್ನವರು ಆ ನಾಯಕತ್ವಕ್ಕೆ ಏನಾದರೂ ಕೇಂದ್ರದಲ್ಲಿ ಬೆಲೆ ಕೊಡ್ತಾರೆ ಅನ್ನೋದಾದರೆ ರಾಜ್ಯ ನಾಯಕರು, ಬಹುಶಃ ಕೇಂದ್ರ ನಾಯಕರು ಈ ಕೂಡಲೇ ಇಂಟರ್ಫಿಯರೆನ್ಸ್ ಕೊಟ್ಟು ಇದಕ್ಕೆ ಏನಾದರೂ ಒಂದು ತೆರೆ ಎಳೀತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಇದೇ ನೆಪ ಹೊಡ್ಕೊಂಡು ಇನ್ನೊಂದು 2 ವರ್ಷ ಇದೇ ರೀತಿ ಕಾಲಹರಣ ಮಾಡ್ಕೊಂಡು ಹೋಗ್ತಾರೆ ಕಾಂಗ್ರೆಸ್. ನನಗೆ ಬಾಗಲಕೋಟೆಯ ಬಳಿಕ ಕಲಬುರಗಿಯಲ್ಲೂ ಶಿವಾಜಿ ಜಯಂತಿ ವೇಳೆ ಗಲಾಟೆ ಪ್ರಕರಣ ಸಂಬಂಧಪಟ್ಟಂಗೆ ಶಿವಾಜಿ ಜಯಂತಿ ಅಂಗವಾಗಿ ಡ್ಯಾನ್ಸ್ ಮಾಡುವ ವೇಳೆ 2 ಸಮುದಾಯದ ನಡುವೆ ಮಾರಾಮಾರಿಯಾಗಿದೆ. ಚಿತ್ತಾಪುರದ ರಾವೂರ ಗ್ರಾಮದಲ್ಲಿ ಗುಂಪು ಘರ್ಷಣೆ ಆಗಿದ್ದು, ರಾವೂರ್ ಗ್ರಾಮದ ಗೋಕುಲ ನಗರದ ಗಣೇಶ್ ಕಟ್ಟೆಯ ಮೇಲೆ ಶಿವಾಜಿ ಮಹಾರಾಜರ ಫೋಟೋ ಇಟ್ಟು ಆಚರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಸೌಂಡ್ ಬಾಕ್ಸ್ ಹಚ್ಚಿ ಡ್ಯಾನ್ಸ್ ಮಾಡುವಾಗ ಮತ್ತೊಂದು ಸಮುದಾಯದಿಂದ ಕಿರಿಕ್ ಮಾಡಲಾಗಿದೆ. ಬಳಿಕ 2 ಸಮುದಾಯದ ನಡುವೆ ಕಟ್ಟಿಗೆ ಕಲ್ಲುಗಳಿಂದ ಹೊಡೆದಾಟ ಆಗಿದೆ. ಈ ಘಟನೆಯಲ್ಲಿ 3-4 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಘಟನೆ ವಿಚಾರವಾಗಿ ಕಲಬುರಗಿ SP ಅಡ್ಡೂರು ಶ್ರೀನಿವಾಸಲು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಶಿವಾಜಿ ಜಯಂತಿ ನಿಮಿತ್ತ ಅಲ್ಲಿ ಕೆಲವರು ಹುಡುಗರು ಪೂಜೆ ಮಾಡಿ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಬೇರೆಯವರು ಬಂದು ಈ ಥರ ಸೌಂಡ್ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ ಸಮಯದಲ್ಲಿ 2 ಗುಂಪಿನ ನಡುವೆ ಸ್ವಲ್ಪ ಗಲಾಟೆ ಆಗಿದೆ. ಈ ಸಮಯದಲ್ಲಿ ಒಬ್ಬರು ರಫೀಕ್ ಅನ್ನೋರಿಗೆ ಸ್ವಲ್ಪ ಮೈನರ್ ಇಂಜುರಿ ಆಗಿದೆ. ಈ ಸಂಬಂಧ ಅವರು ಯಾರೂ ದೂರನ್ನು ನೀಡಿರುವುದಿಲ್ಲ. ನಮ್ಮ ಪೊಲೀಸ್ ವತಿಯಿಂದ ನಾವು ಮುಂದಸ್ತು ಕ್ರಮಕ್ಕಾಗಿ ಒಂದು ಸುಮೋಟೋ ಲೆಕ್ಕದಲ್ಲಿ 163 BNSS ಅಡಿಯಲ್ಲಿ BR ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದ್ದೇವೆ. ಈಗಿನ ಸಿಚುವೇಶನ್ ಎಲ್ಲ ಪೀಸ್ಫುಲ್ ಇದೆ. ಅಲ್ಲಿ ಯಾವುದೇ ತರಹ ಫರ್ದರ್ ರಿಪರ್ಕಷನ್ಸ್ ಆಗಲಿ ಗಲಾಟೆ ಆಗೋದು ಯಾವುದೂ ಆಗಿರುವುದಿಲ್ಲ. ಸದ್ಯ ಪರಿಸ್ಥಿತಿ ಎಲ್ಲ ಪೀಸ್ಫುಲ್ ಆಗಿದೆ. ಯಾರು ಯಾವುದೇ ತರಹ ದೂರು ನೀಡಿರುವುದಿಲ್ಲ. ಸೊ ನಾವೇ ಸುಮೋಟೋ ಲೆಕ್ಕದಲ್ಲಿ 163 BNSS ಅಡಿಯಲ್ಲಿ ಕ್ರಮವನ್ನು ಕೈಗೊಂಡಿದ್ದೇವೆ. ಶಿವಾಜಿ ಗಲಭೆ ಬಳಿಕ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀಗಾಗಿ ಬಾಗಲಕೋಟೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಆದರೆ ಈಗ ನಿಷೇಧಾಜ್ಞೆ ಇದ್ರೂ ಹಿಂದೂ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಹಿಂದೂ ಸಂಘಟನೆಗಳು ಶೋಭಾಯಾತ್ರೆ ನಡೆಸುವುದಕ್ಕೆ ಮುಂದಾಗಿದ್ದು, ಹೀಗಾಗಿ ಭದ್ರತೆಗೆ ಬೇರೆ ಜಿಲ್ಲೆಗಳ SPಗಳನ್ನು ನಿಯೋಜನೆ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ SP ಅಮರನಾಥ್ ರೆಡ್ಡಿ, CB ರಿಷಂತ್ ಆಗಮಿಸಿದ್ದು ಪರಿಶೀಲನೆ ಮಾಡಿದ್ದಾರೆ.
ಬಾಗಲಕೋಟೆಯ ಪಂಕಾ ಮಸೀದಿ ಬಳಿ ಗಲಭೆ ಬಳಿಕ ಪಂಕಾ ಮಸೀದಿ ಸುತ್ತ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಪಂಕಾ ಮಸೀದಿ ಪಕ್ಕದ ಶಾಲೆಗಳು ಖಾಲಿಯಾಗಿದ್ದು, ಈ ಘಟನೆಯಿಂದಾಗಿ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಮತ್ತೆ ಗಲಾಟೆಯಾಗುವ ಆತಂಕದಿಂದ ಶಾಲೆಗೆ ಮಕ್ಕಳು ಗೈರಾಗಿದ್ದಾರೆ. ಮಸೀದಿ ಪಕ್ಕದಲ್ಲೇ ಬಾಲಕಿಯರು ಹಾಗೂ ಬಾಲಕರ ಸರ್ಕಾರಿ ಶಾಲೆಗಳಿದ್ದು, ಈ ಗಲಾಟೆಯಿಂದಾಗಿ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ. ಹೀಗಾಗಿ ಸರ್ಕಾರಿ ಶಾಲೆಗಳು ಬೇಕು ಅಂತಿವೆ. ಕಲ್ಲು ತೂರಾಟ ವಿಚಾರವಾಗಿ ನಿನ್ನೆ ನಡೆದ ಶಾಂತಿ ಸಭೆ ವಿಫಲದ ಕುರಿತಾಗಿ ಮಾತಾಡಿರೋ ರಾಜ್ಯಸಭಾ ಸದಸ್ಯ ನಾರಾಯಣ ಬಂಡಗೆ ಇವತ್ತು ಶೋಭಾಯಾತ್ರೆ ಆಯೋಜನೆಯಾಗಿದೆ. ಇದು ಪೂರ್ವ ನಿಯೋಜಿತ ಯಾತ್ರೆ, ಹೀಗಾಗಿ ಗಲಾಟೆ ವಿಷಯಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ನಿನ್ನೆ ನಡೆದ ಸಭೆಯಲ್ಲಿ ಹಿಂದೂ ಮುಖಂಡರು ಬಂದಿದ್ವಿ, ಆದರೆ ಮುಸ್ಲಿಮರು ಬಂದಿರಲಿಲ್ಲ. ಹೀಗಾಗಿ ನಾವು ಸಭೆಯಿಂದ ಹೊರ ನಡೆದು ಬಂದ್ವಿ. ಗಲಾಟೆಯಾಗಿ ಒಂದು ದಿನ ಕಳೆದರೂ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. IBL ಇದ್ರೂ ಶಾಂತಿ ಸಭೆಗೆ ಬರಲಿಲ್ಲ ಅಂತ ಕಿಡಿಕಾರಿದ್ದಾರೆ. ನಿನ್ನೆ ನಡೆದಂತ ಶಾಂತಿ ಸಭೆ ವಿಫಲ ಆಗ್ಲಿಕ್ಕೆ ಹಿಂದೂ ಸಮಾಜದ ಮುಖಂಡರು ಯಾರು ಕಾರಣ ಅಲ್ಲ. ನಾವೆಲ್ಲ ಹೋಗಿದ್ವಿ, ಆದ್ರೆ ಇನ್ನೊಬ್ಬ ಕೋಮಿನವರು ಯಾರು ಬರಲೇ ಇಲ್ಲಲ್ಲ. ಅವರು ಮತ್ತೆ ಯಾರ ಜೊತೆ ಚರ್ಚೆ ಮಾಡಿ ಶಾಂತಿ ಸಭೆ ಮಾಡ್ತೀರಿ ನೀವು ಅಂತ ಹೇಳಿ ನಾವು ಅದನ್ನು ಬಹಿಷ್ಕಾರ ಮಾಡಿ ಹೊರಗೆ ಬಂದ್ವಿ. ಶೋಭಾಯಾತ್ರೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. 3:30 ಗಂಟೆ ಶೋಭಾಯಾತ್ರೆ ಆಗುದೇ ಅಲ್ಲಿ ನಾವು ಮಾಡಿಲ್ಲ. ಅದು 15 ದಿವಸದಿಂದ ನಿರ್ಧಾರಿತ ಪೊಲೀಸ್ ಪರ್ಮಿಷನ್ ತೆಗೆದುಕೊಂಡದ್ದು ಅವ್ರು ಕೊಟ್ಟಿದ್ದು ಅದು ನಡೆದೇ ನಡೀತದೆ. ನೋಡೋಣ, ಅವರು ಪ್ರತಿಭಟನೆ ನಮಗೆ ನಿಲ್ಲಿಸಿದ್ರೆ ಅವತ್ತೇನು ವಿಚಾರ ಮಾಡಬೇಕು ಮಾಡ್ತೀವಿ. ಬಾಗಲಕೋಟೆ ಗಲಭೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಬಾಗಲಕೋಟೆ ಈಗ ಶಾಂತಿಯಾಗಿದೆ. ಪೊಲೀಸ್ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. ಶಾಂತಿ ಸಭೆ ನಡೆಸಲು ಸೂಚನೆ ಕೊಟ್ಟಿದ್ದೇನೆ. ಈಗಾಗಲೇ ಹೆಚ್ಚಿನ ಪೊಲೀಸ್ ಭದ್ರತೆ ನೀಡಲಾಗಿದೆ. ಈಗ ಎಲ್ಲ ಸಂಪೂರ್ಣ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈಗ ಶಾಂತವಾಗಿದೆ, ಬಾಗಲಕೋಟೆ ಈಗ ಶಾಂತವಾಗಿದೆ. ಮೊದಲನೇ ದಿವಸದಿಂದನೂ ಕೂಡ ನಾವು ಪೊಲೀಸ್ನವರು ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರಿಗೆ ಏಟು ಬಿದ್ದರೂ ಕೂಡ ಅವರು ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡಿದ್ದಾರೆ. 8 ಜನನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಕಂಟ್ರೋಲಿಗೆ ಬಂದಿದೆ. ಈಗ ನಾನು ಇಮಿಡಿಯೇಟಾಗಿ ನಮ್ಮ ಸೀನಿಯರ್ ಆಫೀಸರ್ಸ್ನೆಲ್ಲ IG ಮತ್ತು ADGP ಲಾ ಆ್ಯಂಡ್ ಆರ್ಡರ್ನೂ ಕೂಡ ಕಳಿಸಿದ್ದೇನೆ. ಅಲ್ಲಿ ಸಾಕಷ್ಟು ಫೋರ್ಸು ಕೂಡ ಇಟ್ಟಿದ್ದೇವೆ. ಪೀಸ್ ಕಮಿಟಿ ಮಾಡಿ ಅವರಿಗೆಲ್ಲ ಒಂದಿಷ್ಟು ಪೀಸ್ಫುಲ್ಲಾಗಿ ಎಲ್ಲ ಹೋಗಬೇಕು ಅಂತ ಹೇಳಬೇಕು ಅಂತ ಕೂಡ ಇಲ್ಲಿಂದ ಸೂಚನೆ ಕೊಟ್ಟಿದ್ದೇವೆ. ಅವರು ಪೀಸ್ ಕಮಿಟಿನೂ ಕೂಡ ಮಾಡ್ತಾರೆ. ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯಿಂದ ಇದೆ. RSSನವರು ಇವತ್ತೇನೋ ಪ್ರೊಸೆಷನ್ ಮಾಡಬೇಕು ಅಂತಿದ್ದಾರಂತೆ. ಅವರಿಗೆ ಪ್ರೊಸೆಷನ್ ಲೋಕಲ್ ಸಿಚುವೇಶನ್ ನೋಡಿಕೊಂಡು ತೀರ್ಮಾನ ಮಾಡಿ ಅಂತ ಕೂಡ ಹೇಳಿದ್ದೇವೆ. ಒಟ್ಟಾರೆ ಶಾಂತಿಯಿಂದ ಇದೆ ಈಗ ಸದ್ಯಕ್ಕೆ. ಫೋರ್ಸ್ ಇನ್ನೂ ಕೂಡ ಅಲ್ಲೇ ಇಟ್ಟಿದ್ದೀವಿ. ನಾನು ಅವರಿಗೆ ಅಪೀಲ್ ಮಾಡ್ಕೊಳ್ಳೋದಿಷ್ಟೇ, ನೀವು ಇವೆಲ್ಲ ಏನಾದರೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಗಮನಕ್ಕೆ ತಂದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಇವರೇ ಕಾನೂನು ಕೈಗೆತ್ಕೊಳ್ಳೋದು ಬೇಡ. ಯಾರೇ ಇರ್ಬೋದು, ಅವರು ತಪ್ಪು ಮಾಡಿದರೆ ಖಂಡಿತವಾಗಿ ಕಾನೂನು ಕ್ರಮ ಆಗ್ತದೆ. ಯಾವುದೇ ಸಮಾಜದವರು ಇರ್ಬೋದು. ಈಗ ಕಲ್ಲು ತೂರಾಟ ಯಾರು ಫಸ್ಟ್ ಮಾಡಿದ್ದಾರೆ ಅಂತ ಈಗಾಗಲೇ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೂ ಕೂಡ ನಿಯಮಗಳು ಬೇರೆದಿಲ್ಲ. ಯಾವ ಸಮಾಜ ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ. ಯಾರು ಕಾನೂನನ್ನು ಕೈ ತಗೋತಾರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ಬಾಗಲಕೋಟೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಶಾಂತಿ ಸಭೆಯನ್ನ ಜಿಲ್ಲಾಡಳಿತ ಕರೆದಿದೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸಭೆ ನಡೆಯಲಿದ್ದು, ಸಭೆಗೆ ಮುಸ್ಲಿಮರು ಆಗಮಿಸಿದ್ದು, ಆದರೆ ಹಿಂದೂ ಮುಖಂಡರು ಆಗಮಿಸುವುದು ಅನುಮಾನ ಎನ್ನಲಾಗ್ತಿದೆ. ನಿನ್ನೆ ಉಸ್ತುವಾರಿ ಸಚಿವ ತಿಮ್ಮಾಪುರ ಘಟನಾ ಸ್ಥಳಕ್ಕೆ ಬಾರದ ಹಿನ್ನೆಲೆ ಹಿಂದೂ ಮುಖಂಡರು ಅಸಮಾಧಾನ ಹೊರಹಾಕಿದ್ರು. ಇವತ್ತು ಸಭೆಗೆ ಹಿಂದೂ ಮುಖಂಡರು ಬರದೇ ಇದ್ರೆ ಮತ್ತೆ ಸಭೆ ವಿಫಲ ಆಗೋ ಸಾಧ್ಯತೆ ಇದೆ. ಇನ್ನು ಸಭೆಗೆ ಜಿಲ್ಲಾಧಿಕಾರಿ ಸಂಗಪ್ಪ, SP ಸಿದ್ಧಾರ್ಥ್ ಗೋಯಲ್, SP ಅಮರ್ನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯತ್ CEO ಶಶಿಧರ್ ಕುರೇರ್ ಆಗಮಿಸಿದ್ದಾರೆ. ಜಿಲ್ಲಾಡಳಿತದ ಭವನಕ್ಕೆ ಮರಾಠ ಕ್ಷತ್ರಿಯ ಸಮಾಜದ ಮುಖಂಡರು ಆಗಮಿಸಿದ್ದು, ಈ ವೇಳೆ ಮಾತಾಡಿರೋ ರಾಜ್ಯೋಪಾಧ್ಯಕ್ಷ ಡಾಕ್ಟರ್ ಶೇಖರ್ ಮಾನಿ, ನಾವು ಶಾಂತಿ ಸಭೆಗೆ ಬಂದಿಲ್ಲ, ಆರೋಪಿಗಳನ್ನ ಪ್ರಚೋದನಕಾರರನ್ನ ಬಂಧಿಸಿ ಗಡಿಪಾರು ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವುದಕ್ಕೆ ಬಂದಿದ್ದೇವೆ. ಜಿಲ್ಲಾಡಳಿತ ಕೇವಲ ಮರಾಠ ಸಮಾಜ ಮುಖಂಡರಿಗೆ ಆಹ್ವಾನಿಸಿದೆ, ಹಾಗೆ ನಾವು ಶಾಂತಿ ಸಭೆಗೆ ಆಗಮಿಸಲ್ಲ ಅಂತ ಹೇಳಿದರು. ಗಲಾಟೆ ಆಯಿತು, ಅವರನ್ನು ಬಂಧಿಸಿ ಗಡಿಪಾರು ಮಾಡಬೇಕು. ಅದಕ್ಕೆ ಪ್ರಚೋದನೆ ಕೊಟ್ಟವ್ರನ್ನ ಅವ್ರನ್ನೂ ಎಲ್ಲರನ್ನೂ ಬಂಧಿಸಿ ಅವ್ರ ಮೇಲೂ ಕ್ರಮ. ಶಾಂತಿ ಸಭೆಗೆ ನಿನ್ನೆ ಬಂದಿದ್ವಿ ನಾವೆಲ್ಲರೂ. ಎರಡು ಕಡೆ ಇದ್ದರೆ ಶಾಂತಿ ಆಗ್ತದೆ. ಒಂದು ಕೈಲಿ ಚಪ್ಪಾಳೆ ಆಗೋಕ್ಕೆ ಸಾಧ್ಯ ಇಲ್ಲ. ಬರೀ ನಾವು ಒಬ್ಬರೇ ಇದ್ವಿ, ಅಂದರೆ ನಮ್ಮ ಹಿಂದೂ ಮುಖಂಡರು ಅಷ್ಟೇ ಬಂದಿದ್ದರು. ಆ ಕಡೆಯಿಂದ ಯಾರೂ ಶಾಂತಿ ಸಭೆಗೆ ಅಟೆಂಡ್ ಆಗಲಿಲ್ಲ. ಮತ್ತು ಬರೀ ನಾವೊಬ್ಬರೇ ಪ್ರವಚನ ಕೇಳಿದ್ರೆ ಏನಾರ್ಥ ಇದ್ವಿ. ಅದಕ್ಕೆ ನಾವು ನಿನ್ನೆ ಎದ್ದು ಹೋದ್ವಿ. ಇವತ್ತಿನ ಶಾಂತಿ ಸಭೆದು ನನಗೆ ಬಂದ ಮಾಹಿತಿ ಪ್ರಕಾರ ಕೇವಲ
ಮರಾಠ ಸಮಾಜ ಮುಖಂಡರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಇನ್ನು ಉಳಿದ ಹಿಂದೂ ಮುಖಂಡರಿಗೆ ಮಾಹಿತಿ ಕೊಟ್ಟಿಲ್ಲ ಅನ್ನೋ ಒಂದು ಸುದ್ದಿ ನನ್ನ ಕಿವಿ ಮೇಲೆ ಬಿದ್ದಿದೆ. ಸತ್ಯಾಸತ್ಯತೆ ಜಿಲ್ಲಾಡಳಿತದವರೇ ಹೇಳಬೇಕು. ಬಾಗಲಕೋಟೆಯ ಕಲ್ಲು ತೂರಾಟ ಹಾಗೂ ಕಲಬುರಗಿ ಗಲಾಟೆ ಕುರಿತಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿ ಈ ಘಟನೆ ಕುರಿತ ಮಾಹಿತಿ ಕೊಟ್ಟಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಘಟನೆ ಕುರಿತಾಗಿ ವಿವರಣೆ ಕೊಟ್ಟಿದ್ದಾರೆ. ಮುಡಾ ಪ್ರಕರಣದಲ್ಲಿ ಕಾನೂನು ಹೋರಾಟ ಮಾಡಿದ್ದ ಸ್ನೇಹಮಯಿ ಕೃಷ್ಣ ಬಂಧನದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಬೆನ್ನ ಹಿಂದೆ ಕೆಲ ರಾಜಕೀಯ ನಾಯಕರ ಬೆಂಬಲವಿದೆ ಅಂತ ಸಿಎಂ ಈ ಹಿಂದೆ ಆರೋಪ ಮಾಡಿದ್ರು. ಈಗ ಸ್ನೇಹಮಯಿ ಬಂಧನವಾಗ್ತಿದ್ದಂತೆ ರಾಜಕೀಯ ಷಡ್ಯಂತ್ರದ ಆರೋಪ ಮಾಡಿದ ವಿರೋಧಿಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ರಣರಂಗವನ್ನ ಬಿಟ್ಟು ಓಡಿ ಹೋಗುವ ಹೇಳಿ ನಾನಾಗಲಾರೆ, ಏನೇ ಬಂದವರು ಎದುರಿಸುತ್ತೇನೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಬಂಧನ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸಾಕ್ಷಿ ಆಧಾರ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ವೆರಿಫಿಕೇಷನ್ಗೆ ಏನೇನು ಬೇಕು ಅದಕ್ಕೆ ಕ್ಲಾರಿಫಿಕೇಷನ್ಗೆ ಕರೆಯೋ ತಪ್ಪ. ಸ್ನೇಹಮಯಿ ಹೇಳಿದ್ದು ಎಲ್ಲ ಸರಿನಾ? ಮೂಡಾ ಹಗರಣದ ಬಗ್ಗೆ ಕೋರ್ಟ್ ಆದೇಶ ನೀಡಿದೆ ಅಲ್ವಾ? ಹಾಗಿದ್ರೂ ಅವರು ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ ಅಲ್ವಾ? ಅದನ್ನೆಲ್ಲ ಪ್ರೂವ್ ಮಾಡಬೇಕಲ್ವಾ? ಇದರಲ್ಲಿ ಯಾವುದೇ ದ್ವೇಷ ರಾಜಕಾರಣ ಇಲ್ಲ. ಸಾಕ್ಷಿ ಆಧಾರದ ಮೇಲೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇರಲಾರ್ದೆ ನಾವು ಏನಾದರೂ ಮಾಡೋಕ್ಕಾಗುತ್ತಾ? ಇಟ್ ಹ್ಯಾಸ್ ಬೀನ್ ಡ್ಯೂಲಿ ವೆರಿಫೈಡ್. ವೆರಿಫಿಕೇಷನ್ಗೆ ಏನೇನು ಬೇಕು ಅದಕ್ಕೆ ಕ್ಲಾರಿಫಿಕೇಷನಿಗೆ ಕರೆಯೋದು ತಪ್ಪ. ಈಗ ಇವರು ಎಲ್ಲ ಹೇಳಿದ್ದೆ ಸರಿನಾ? ಕೋರ್ಟ್ ಒಂದು ಆದೇಶ ಮೊನ್ನೆ ನೀಡಿದೆ ಅಲ್ಲ ಮೂಡಾ ಹಗರಣದ ಬಗ್ಗೆ. ಲೋಕಾಯುಕ್ತರು ಒಂದು ಇದು ಕೊಟ್ಟಿದ್ದಾರಲ್ಲ, ವರದಿ ಕೊಟ್ಟಿದ್ದಾರಲ್ಲ. ಇವರಿಗೆ ಎಲ್ಲ ಗೊತ್ತು ಅಂದರೆ ಹೇಗೆ? ಅವ್ರು ಏನೇನು ಹೇಳ್ತಾರೆ ಮಾಧ್ಯಮದಲ್ಲಿ ಅದನ್ನು ಅಥೆಂಟಿಸಿಟಿ ಪ್ರೂವ್ ಮಾಡಬೇಕಲ್ಲ, ಫೊರೆನ್ಸಿಕ್ಲಿ ಪ್ರೂವ್ ಮಾಡಬೇಕಲ್ಲ, ಮಾಡಲಿ. ಅದರಲ್ಲೂ ಕೂಡ ಏನಾದರೂ ಲೋಪ ಇದ್ದರೆ ವಿ ಆರ್ ರೆಡಿ ಟು ರೀಎಕ್ಸಾಮಿನ್ ಅಲ್ಲ. ಸುಮ್ಮನೆ ಎಲ್ಲನೂ ದ್ವೇಷ ಅಂದ್ಕೊಂಡು ಹೇಳಿದ್ರೆ ಏನದು? ಸಾಕ್ಷಿ ಆಧಾರದ ಮೇಲೆ ನಡಿಬೇಕಾಗ್ತದೆ. ಸಾಕ್ಷಿ ಆಧಾರ ಇರಲಾರ್ದೆ ನಾವು ಏನಾದರೂ ಮಾಡೋಕ್ಕಾಗುತ್ತೆ? ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳ ಅರ್ಥ ಮಾಡ್ಕೋಬೇಕಪ್ಪ. ಮಾತನಾಡಿದ ತಕ್ಷಣ ಯಾರನ್ನಾದರೂ ಅರೆಸ್ಟ್ ಮಾಡಿಬಿಡ್ತಾರೆ. ಏನೂ ಪುರಾವೆಗಳಿಲ್ಲದೆ, ಏನು ಕೂಡ ಡಾಕ್ಯುಮೆಂಟ್ಸ್ ಇಲ್ಲದೆ, ಯಾವುದೂ ಏನೂ ಇಲ್ಲದೇನೆ ಅರೆಸ್ಟ್ ಮಾಡೋವಂಥದ್ದು ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ನಡೆಯೋದಿಲ್ಲ. ಇವತ್ತು ಅವರಿಗೆ ರೆಕಾರ್ಡ್ಸ್ನೆಲ್ಲ ವೆರಿಫೈ ಮಾಡಿದ್ದಾರೆ. ಅದಕ್ಕೆ ಏನು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೋ ಅದರ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದರಲ್ಲಿ ಏನಿದೆ ಅವೆಲ್ಲ ವೆರಿಫೈ ಮಾಡ್ತಾರಲ್ಲ, ತನಿಖೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಬಂಧನ ಆಗಿದ್ದು ಕಳೆದ 20 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆ ನಡೆಸಲಾಗಿದೆ. ಆಡಿಯೋ ವೈರಲ್ ವಿಚಾರವಾಗಿ ಸೈಬರ್ ಕ್ರೈಂ ಪೊಲೀಸರು ವಿಚಾರಣೆ ಮಾಡುತ್ತಿದ್ದು, ವಿಚಾರಣೆ ಮುಗಿಸಿ ಹೊರಬಂದಿದ್ದಾರೆ. ಆಡಿಯೋ ಮಾಡಿದ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಮೈಸೂರು ಮೂಲದ ವಿನೋದನ್ನ ಬಂಧಿಸಿ ವಿಚಾರಣೆ ಮಾಡಲಾಗುತ್ತಿದ್ದು, ಮಧ್ಯಾಹ್ನದ ನಂತರ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಇನ್ನು ಸ್ನೇಹಮಯಿ ಕೃಷ್ಣ ಹೊರಬಂದ ಬಳಿಕ ಮಾತನಾಡಿದ್ದಾರೆ. ನಾನು ಯಾವುದೇ ದಾಖಲೆಗಳನ್ನ ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ದರು, ಅವ್ರನ್ನ ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದ್ದರೆ ನಟೇಶ್ ಮಾತಾಡೋದು ಏನು ಆಡಿಯೋ ಇದೆ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂದ್ಕೊಂಡು ಬಂದಿದೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂಧಿಸ್ಕೊಂಡೋಗಿರು ಅಂತೇಳಿ. ಅದು ಈಗ ಏನು ಹೇಳ್ತಾ ಇದ್ದಾರೆ, ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ವರಿಗೆ ಕ್ಷಮೆಯನ್ನು ಕೊಡ್ತಾ ಇದ್ದೀನಿ. ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತೆ, ಸತ್ಯಾಸತ್ಯತೆ ಎಲ್ಲ ಈಚೆ ಬರುತ್ತೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಶಾಸಕ ಭೈರತಿ ಬಸವರಾಜ್ಗೆ ಫೆಬ್ರವರಿ 26ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಇವತ್ತು ಸಿಐಡಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಭೈರತಿ ಬಸವರಾಜ್ನ ಹಾಜರುಪಡಿಸಲಾಗಿತ್ತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಭೈರತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಅಲ್ಲದೆ ಇದೇ ವೇಳೆ ಊಟದ ವಿಚಾರವಾಗಿ ವಿಚಾರಣೆ ನಡೆದಿದ್ದು ಜೈಲೂಟವನ್ನೇ ಕೊಡುವಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಭೈರತಿ ಬಸವರಾಜ್ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಕರೆದೊಯ್ದಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಬೆಂಗಳೂರು ಜಿಲ್ಲಾ ಬಿಜೆಪಿ ಘಟಕದಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಎಐ ಸಮಿಟ್ನಲ್ಲಿ ಕಾಂಗ್ರೆಸ್ ಅರೆಬೆತ್ತಲೆ ಪ್ರತಿಭಟನೆ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಪ್ರತಿಭಟನೆಯಲ್ಲಿ ಶಾಸಕ ಸಿಕೆ ರಾಮಮೂರ್ತಿ, ಸಪ್ತಗಿರಿ ಗೌಡ, ಎಸ್ ಹರೀಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ.
ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ಇನ್ನು ಬೆಳಗಾವಿಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ. ಚೆನ್ನಮ್ಮ ಸರ್ಕಲ್ನಿಂದ ಕಾಂಗ್ರೆಸ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಕಾಂಗ್ರೆಸ್ ವಿರುದ್ಧ ಅಧಿಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಕಚೇರಿಗೆ ನುಗ್ಗಲು ಯತ್ನಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಸನದ ಸಿಎಂಎಸ್ ಸಂಸ್ಥೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿರುವುದು ಬೆಳಕಿಗೆ ಬಂದಿದೆ. ಎಟಿಎಂಗೆ ಹಣ ತುಂಬುವ ಸಿಬ್ಬಂದಿಯಿಂದಲೇ ಕೋಟಿ ಹಣ ಗುಳು ಮಾಡಿರುವ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 3.40 ಕೋಟಿ ಹಣ ನಾಪತ್ತೆಯಾಗಿದೆ. ಸಂಸ್ಥೆಯ ಸಿಬ್ಬಂದಿಗಳಾದ ನಂದೀಶ್ ಬಿಎಲ್ ಹಾಗೂ ಮಧುಕುಮಾರ್ ಎಂಪಿ 18 ಎಟಿಎಂಗಳಿಗೆ ಹಾಕಬೇಕಾದ ಹಣ ಹಾಕಿದಂತೆ ದಾಖಲೆ ಸೃಷ್ಟಿ ಮಾಡಿ ಹಣ ಲಪಟಾಯಿಸಿರುವ ಆರೋಪ ಕೇಳಿಬಂದಿದೆ. ಫೆಬ್ರವರಿ 18 ಮತ್ತು 19ರಂದು ಆಡಿಟ್ ಮಾಡಿದಾಗ ಹಣ ದುರುಪಯೋಗ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಿಎಂಎಸ್ ಸಂಸ್ಥೆಯ ಹಾಸನ ಬ್ರಾಂಚ್ ಮ್ಯಾನೇಜರ್ ರಾಜು ಹಾಸನ ಬಡಾವಣೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಎಂಎಸ್ ಸೀನಿಯರ್ ಕನ್ಸಲ್ಟೆಂಟ್ ಆಫೀಸರ್ ನಟರಾಜ್ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾರೆ. ಪರ್ಟಿಕ್ಯುಲರ್ ರೂಟಲ್ಲಿ 4-5 ವರ್ಷದಿಂದ ಅವರು ವರ್ಕ್ ಮಾಡ್ತಾರೆ. ಸೊ ಮೊನ್ನೆ ಆಡಿಟ್ ಆದಾಗ, ಮೊನ್ನೆ ಮೀನ್ಸ್ 18th and 19th ಆಡಿಟ್ ಮಾಡಿದಾಗ ಅಲ್ಲಿ ಫಿಸಿಕಲ್ ಕ್ಯಾಶ್ ನಮ್ಮ ATM ಅಲ್ಲಿ ಕಡಿಮೆ ಬಂದಿದೆ. ಸೊ ATM ಅನ್ನು ಓಪನ್ ಮಾಡಲಿಕ್ಕೆ ಅವರಿಬ್ಬರಿಗೆ ಅಥಾರಿಟಿ. ಆಡಿಟ್ ಮಾಡೋ ಸಂದರ್ಭದಲ್ಲಿ ಕೂಡ ಅವರೇ ಇರಬೇಕು, ಬಿಟ್ಟರೆ ಬೇರೆ ಯಾರು ಕೂಡ ಅದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವ್ರನ್ನ ಚೇಂಜ್ ಮಾಡಬೇಕಂದ್ರೆ ನಮ್ಮ ಸಿಸ್ಟಮಲ್ಲಿ ಅದು ಜನರೇಟ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ, ಯಾವ ಸಂದರ್ಭದಲ್ಲಿ ಯಾರಿಗೆ ಅದು ಅಸೈನ್ ಆಯ್ತು ಅಂತೇಳಿ ರೆಕಾರ್ಡ್ ಆಗುತ್ತೆ. ಬಟ್ ಅವರಿಬ್ಬರೇ ಕಳೆದ ಹಲವಾರು ವರ್ಷಗಳಿಂದ ಅದನ್ನ ಮಾಡ್ತಾರೆ. ಸೊ ಆಡಿಟ್ ಸಂದರ್ಭದಲ್ಲಿ ಸುಮಾರು 3,40,00,000 ರೂಪಾಯಿ ಶಾರ್ಟೇಜ್ ಇರೋದು ಕಂಡು ಬಂದಿದೆ. ಈ ಬಗ್ಗೆ ನಾವು ನಿನ್ನೆ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್, ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ನಾವು ದೂರನ್ನು ದಾಖಲಿಸಿದ್ದೀವಿ. ಬೀಗರು ತಂದಿದ್ದ ಉಪಹಾರ ಸೇವಿಸಿ 50ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿರುವ ಘಟನೆ ಕೊಪ್ಪಳದ ಯಲಬುರ್ಗಾ ತಾಲೂಕಿನ ಗುನ್ನಾಳ ಗ್ರಾಮದಲ್ಲಿ ನಡೆದಿದೆ. ಮದುವೆ ಬಳಿಕ ವಧುವನ್ನ ಹೊಸದಾಗಿ ಮನೆ ತುಂಬಿಸಿಕೊಳ್ಳುವ ದಿನದಂದು ಬೀಗರು ಊಟವನ್ನು ತಂದಿದ್ರು. ಆದರೆ ಇದೇ ಊಟವನ್ನು ಸೇವಿಸಿ ವರನ ಸಂಬಂಧಿಗಳಿಗೆ ಫುಡ್ ಪಾಯ್ಸನ್ ಆಗಿದ್ದು, ಗುನ್ನಾಳ ಹಾಗೂ ಹಿರೇವಂಕಲಕುಂಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯರಿಗೆ ಚಿಕಿತ್ಸೆ ನೀಡಲಾಗಿದ್ದು ಎಲ್ಲರ ಆರೋಗ್ಯ ಸ್ಥಿರವಾಗಿದೆ. ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆ ಆದ ತಕ್ಷಣ ಮಗು ಸಾವನ್ನಪ್ಪಿರುವ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ನಡೆದಿದೆ. ಚಂದ್ರಿಕಾ ಗಂಡ ಅಮರೇಶ್ ಎಂಬ ಗಂಡು ಮಗುವಿಗೆ ಜನ್ಮ ನೀಡಿದ್ದು ಕೆಲವೇ ಕ್ಷಣಗಳಲ್ಲಿ ಸಾವನ್ನಪ್ಪಿದೆ. ಈ ಮಗುವಿನ ಸಾವಿಗೆ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿಗೆ ಕಾರಣ ಅಂತ ಪೋಷಕರು ಆರೋಪ ಮಾಡಿದ್ದು ಆಸ್ಪತ್ರೆ ಎದುರು ಗಲಾಟೆ ಮಾಡಿದ್ದಾರೆ. ಇನ್ನು ಘಟನೆ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ಸಿಂಧನೂರು ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬಿಎಂಟಿಸಿ ಬಸ್ಸಲ್ಲಿ ಹೆಚ್ಚಿನ ಮಹಿಳಾ ಪ್ರಯಾಣಿಕರನ್ನ ನೋಡಿ ಸರ್ಕಾರ ಮತ್ತು ಮಹಿಳೆಯರನ್ನ ಬೈದ ಕಂಡಕ್ಟರ್ ವಿರುದ್ಧ ದೂರು ಕೊಡಲಾಗಿದೆ. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಿಎಂಟಿಸಿ ಬಸ್ಸಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದ್ದು, ಕಂಡಕ್ಟರ್ ಸರ್ಕಾರ ಮತ್ತು ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಿಮಗೆ ಮನೆಯಲ್ಲಿ ಮಾಡೋದಕ್ಕೆ ಕೆಲಸ ಇಲ್ವಾ, ಫ್ರೀ ಅಂತ ಊರೂರು ಸುತ್ತಿದ್ದೀರಾ ಅಂತ ಕಿಡಿಕಾರಿದ್ದಾನೆ. ಕೆಂಗೇರಿ ಬಳಿಯೇ ಮಹಿಳೆಯನ್ನ ಬಸ್ನಿಂದ ಇಳಿಸಿ ಅವಾಚ್ಯವಾದ ಶಬ್ದವನ್ನ ಬಳಸಿದ್ದಾನೆ. ಘಟನೆ ಸಂಬಂಧ ಮಹಿಳೆ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾಳೆ. ದೂರಿನನ್ವಯ ಕಂಡಕ್ಟರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಾಡು ಹಗಲೇ ಮಹಿಳೆ ಕತ್ತಿನಿಂದ ಕಳ್ಳರು ಸರ ಎಗರಿಸಿರುವ ಘಟನೆ ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ಕುರ್ಕಾಲು ಬಳಿ ಸಂಭವಿಸಿದೆ. ಮನೆ ಅಂಗಳದಲ್ಲಿ ಮಲ್ಲಿಗೆ ಮಾಲೆ ಕಟ್ತಾ ಇರುವಾಗ ಬಂದ 3 ದುಷ್ಕರ್ಮಿಗಳು ಅಂದಾಜು 27 ಗ್ರಾಂ ತೂಕದ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಮಹಿಳೆ ಕಳ್ಳರ ಗುರುತು ಪತ್ತೆ ಮಾಡಿದ್ದು, ಈ ಹಿಂದೆ ಅದೇ ಪರಿಸರದಲ್ಲಿ ವಾಸವಿದ್ದ ವಲಸೆ ಕಾರ್ಮಿಕರಾಗಿದ್ದ ಅಂತ ಹೇಳಿದ್ದಾರೆ. ಇನ್ನು ಘಟನೆ ಸಂಬಂಧ ಶಿರ್ವ ಪೊಲೀಸರು ಸಿಸಿಟಿವಿ ಕ್ಯಾಮೆರಾ ಪರಿಶೀಲಿಸಿ ಆರೋಪಿಗೆ ಬಲೆ ಬೀಸಿದ್ದಾರೆ. ಚಾಕ್ಲೇಟ್ ನೀಡುವುದಾಗಿ ಶಾಲಾ ಮಕ್ಕಳ ಜೊತೆ ಅಸಭ್ಯ ವರ್ತನೆ ತೋರಿದ ಆರೋಪದಲ್ಲಿ ವ್ಯಕ್ತಿಯೊಬ್ಬನನ್ನ ಬಂಧನ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಠಾಣೆಯಲ್ಲಿ ಫೋಕ್ಸೋ ಪ್ರಕರಣ ದಾಖಲಾಗಿದ್ದು, ಆರೋಪಿ ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಚಾಕ್ಲೇಟ್ ನೀಡುವುದಾಗಿ ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು, ಮಕ್ಕಳು ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೋಷಕರು ಕಾಮುಕ ಕೃಷ್ಣಮೂರ್ತಿಯನ್ನ ಹಿಡಿದು ಆನೇಕಲ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹದೇವಪುರದಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಅಪಘಾತ ನಡೆದು 2 ವರ್ಷದ ಮಗು ಸಾವನ್ನಪ್ಪಿತ್ತು. ರಸ್ತೆ ತಡೆದು ಪ್ರತಿಭಟಿಸಿದವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಫೆಬ್ರವರಿ 16ರಂದು ಹಳೆಹಳ್ಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿತ್ತು. ಇನ್ನು ರಸ್ತೆ ಗುಂಡಿಗೆ ಬಲಿಯಾದ ತ್ರಿಶೂಲ್ ಮನೆಗೆ ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಮೋಹನ್ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ. ಈ ವೇಳೆ ನಮಗೆ ನ್ಯಾಯ ಬೇಕು ಅಂತ ತ್ರಿಶೂಲ್ ತಾತ ರಾಘವೇಂದ್ರ ಆಗ್ರಹಿಸಿದ್ದಾರೆ.
ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗಳಿಗೆ ರಾಜಾತಿಥ್ಯ ಆರೋಪ ಕೇಳಿಬಂದಿದ್ದು, ಜೈಲಿನ ಒಳಗೆ ಅಕ್ರಮ ಸೌಲಭ್ಯಗಳ ವಿಡಿಯೋ ವೈರಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಉಪ ಕಾರಾಗೃಹಕ್ಕೆ ಧಾರವಾಡ ಜಿಲ್ಲಾ ಕೇಂದ್ರ ಕಾರಾಗೃಹ ಅಧೀಕ್ಷಕ ಮಹದೇವ ನಾಯಕ್ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಇನ್ನು ಘಟನೆ ಸಂಬಂಧ ಸಿಬ್ಬಂದಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ವೇಳೆ ಉತ್ತರ ವಲಯದ ಡಿಐಜಿ ಟಿಪಿ ಶೇಷ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಕಾಡುಕೋಣಗಳ ಹೆಣ್ಣೊಂದು ಪ್ರತ್ಯಕ್ಷವಾಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ತೀರಳೆ ಬಯಲಲ್ಲಿ ನಡೆದಿದೆ. ಒಂದಕ್ಕೆ ಹೆಚ್ಚು ಕಾಡುಕೋಣಗಳ ಹಿಂಡು ಕಾಣಿಸಿಕೊಂಡಿದ್ದು, ಕಾಡುಕೋಣಗಳು ಬೆಳೆ ಹಾನಿ ಮಾಡುತ್ತಿದ್ದು, ಅನ್ನದಾತರು ಕಂಗಾಲಾಗಿದ್ದಾರೆ. ಕಾಡುಕೋಣಗಳ ಹಿಂಡು ಕಂಡು ಸ್ಥಳೀಯರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಾಗವತಿ, ದಾಂಡೇಲಿ, ಹಳಿಯಾಳ ರಸ್ತೆಯಲ್ಲಿ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ. ಏಕಾಏಕಿ ರಸ್ತೆಗೆ ಬಂದ ಆನೆ ಕಂಡು ಸವಾರರು ಗಾಬರಿಗೊಂಡಿದ್ದಾರೆ. ಅಲ್ಲದೆ ರಸ್ತೆ ಮಧ್ಯದಲ್ಲಿ ಕಾರನ್ನು ಅಡ್ಡಗಟ್ಟಿ ಕಾಡಾನೆ ಆರ್ಭಟಿಸಿದೆ. ಕೊಪ್ಪಳ ನಗರ ಐತಿಹಾಸಿಕ ಹುಲಿಕೆರೆಯಲ್ಲಿ ಒತ್ತುವರಿ ಆರೋಪ ಕೇಳಿಬಂದಿದೆ. ಶಿವರಾತ್ರೇಶ್ವರ ದೇವಸ್ಥಾನದ ಬಳಿ 1000 ಮೀಟರ್ಗೂ ಹೆಚ್ಚು ಕೆರೆ ಒತ್ತುವರಿ ಮಾಡಲಾಗಿದೆ ಅಂತ ಆರೋಪಿಸಲಾಗಿದೆ. ಹುಲಿಕೆರೆ ಬಳಿಯ ದರ್ಗಾಕ್ಕೆ ಕೆರೆಯನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದು, ಒತ್ತುವರಿ ಹಿನ್ನೆಲೆಯಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ನಗರಸಭೆ ಎಂಜಿನಿಯರ್ ಮಂಜುನಾಥ್ ಬಂಡಿವಡ್ಡರ್ ಹಾಗೂ ನಗರಸಭೆ ಕಮಿಷನರ್ ತರಾಟೆ ತೆಗೆದುಕೊಂಡಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಗುಡ್ಡ ಒಡೆದು ಮಣ್ಣು ಕಲ್ಲು ಸಾಗಾಟ ಮಾಡಿರುವ ಘಟನೆ ಬೆಳಗಾವಿಯ ಶೇಡಬಾಳ ಗ್ರಾಮದ ದೊಡ್ಡಮಡ್ಡಿ ಗ್ರಾಮದಲ್ಲಿ ನಡೆದಿದೆ. ಇದರಿಂದಾಗಿ ಮನೆ ಜಮೀನುಗಳಲ್ಲಿ ಬರೀ ಧೂಳು ಬರ್ತಿದ್ದು ಜನರು ಪರದಾಟ ಅನುಭವಿಸುವಂತಾಗಿದೆ. ನಿತ್ಯ ದೊಡ್ಡಮಡ್ಡಿ ಗ್ರಾಮದಲ್ಲಿ ನೂರಾರು ಲಾರಿಗಳು ಓಡಾಡ್ತಿದ್ದು, ಲಾರಿಗಳ ಓಡಾಟದಿಂದ ಇಡೀ ಪ್ರದೇಶ ಧೂಳುಮಯ ಆಗಿದೆ. ಧೂಳಿನಿಂದಾಗಿ ಜಮೀನಿನಲ್ಲಿ ಬೆಳೆದ ಬೆಳೆಗಳು ನಾಶ ಆಗ್ತಿದೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಟಿಪ್ಪರ್ಗೋದ್ರಿ 12 ಗಾಲಿ ಟಿಪ್ಪರ್ ಹಾಕೋದ್ರಿ ಇಷ್ಟು ಸಮಸ್ಯೆ ಆಗಿತ್ತಂದ್ರೆ ರೀ, ಹುಡುಗರು ಸ್ಕೂಲ್ಗೆ ಹೋಗೋದ್ರಿ, ಯಾರು ಆರಾಮ್ ತಪ್ಪಿತಂದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಒಯ್ಯೋದ, ಅಥವಾ ಯಾರ ಪವನ್ಯರೆಲ್ಲ ನಮ್ಮ ಮನೆಗೆ ಬರ್ಬೇಕಾಗಿತ್ತಂದ್ರೆ ಇಷ್ಟು ಸಮಸ್ಯೆ ಐತಂದ್ರೆ ಗಾಡಿಗಳು ಬರಂಗಿಲ್ಲ ರೀ ಸರ್. ಅದಕ್ಕಾಗಿ ಇದು ಟಿಪ್ಪರ್ಗಳೊಂದು ಬಂದ್ ಆಗ್ಬೇಕು ರೀ, ರೋಡ್ ಆಗಬೇಕು. ಅದರಿಂದ ಇವು ಧೂಳ ಎಲ್ಲ ಭಾಳ, ಅದರಿಂದ ದನಗಳಿಗೆ ಆಗಲಿ ಮನುಷ್ಯರಾಗಲಿ ಎಲ್ಲ ಆರಾಮ್ ತಪ್ಪಾತೈತಿ ಮ್ಯಾಗ ರೀ. ನಮ್ಮದು ಅಭಿವೃದ್ಧಿ ಮಾಡ್ಬೇಕ್ರಿ, ಮತ್ತು ನಾವು ಅವ್ರಿಗೆ. ಕೋಲಾರದ ಹೋಳೂರು ಪಂಚಾಯಿತಿ ವ್ಯಾಪ್ತಿಯ HK ಹೊಸೂರು ಗ್ರಾಮದ ಕೆರೆಯಲ್ಲಿ ನರೇಗಾದಡಿ ಕೆರೆ ಹೂಳು ತೆಗೆಯುವ ಕಾಮಗಾರಿ ಮಾಡಲಾಗಿತ್ತು. ಈ ಕಾಮಗಾರಿಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿಬಂದಿದೆ. ಕೋಲಾರದ ನರಸಾಪುರ ಗ್ರಾಮದ ರಸ್ತೆಗೆ ಕೊನೆಗೂ ಡಾಂಬರು ಹಾಕಲಾಗಿದೆ. ಈ ಮೂಲಕ 8 ತಿಂಗಳ ನರಕಯಾತನೆಗೆ ಬ್ರೇಕ್ ಬಿದ್ದಿದೆ. ನಮ್ಮೂರಲ್ಲಿ ನ್ಯೂಸ್ 18 ವರದಿ ಫಲಶ್ರುತಿಯಾಗಿದೆ. ರಸ್ತೆಗೆ ಜಲ್ಲಿ ಸುರಿದು 8 ತಿಂಗಳಾದರೂ ಡಾಂಬರ್ ಹಾಕದೆ ಅಧಿಕಾರಿಗಳು ಸೇರಿದಂತೆ ಗುತ್ತಿಗೆದಾರರು ನಿರ್ಲಕ್ಷ್ಯ ವಹಿಸಿದ್ರು. ಇದರಿಂದ ನರಸಾಪುರ ಜನ ಧೂಳಿನಿಂದ ಕಂಗೆಟ್ಟಿದ್ರು. ಇದರ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ವರದಿ ಬಿಸ್ತರವಾಗಿತ್ತು. ವರದಿ ಪ್ರಸಾರವಾದ 3 ದಿನಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆಗೆ ಡಾಂಬರ್ ಹಾಕಿಸುತ್ತಿದ್ದಾರೆ. ನಮಗೆ ಈ ಒಂದು ಡಾಂಬರೀಕರಣ ಆಗ್ತಾ ಇರೋದ್ರಿಂದ ಇವತ್ತು ನಾವು ಸುಮಾರು 2-3 ಬಾರಿ ಪ್ರತಿಭಟನೆ ನಡೆಸಿದರೆ ನಮಗೆ ಕನ್ನಡ ನ್ಯೂಸ್ 18 ಅವರು ತುಂಬಾ ಸ್ಪಂದನೆ ಮಾಡಿ ಈ ಒಂದು ಏನು ಕಾಮಗಾರಿ ಧೂಳಿನಿಂದ ನಮ್ಮ ನರಸಾಪುರದ ಜನತೆ ತೊಂದರೆ ಅನುಭವಿಸ್ತಾ ಇದ್ರು ಅದನ್ನು ಭಾಳ ಚೆನ್ನಾಗಿ ಬಿತ್ತರ ಮಾಡಿ ಅಧಿಕಾರಿಗಳ ಮನಮುಟ್ಟುವಂತೆ ಮಾಡಿದ್ರು. ಇವತ್ತು ಆ ಮನಮುಟ್ಟುವಂತೆ ಮಾಡಿರೋದ್ರಿಂದ ಇವತ್ತಿನ ದಿನ ನರಸಾಪುರದಲ್ಲಿ ಈ ಒಂದು ಡಾಂಬರೀಕರಣ ಆಗ್ತಾ ಇದೆ. ಇವತ್ತಿನ ದಿನ ಧೂಳಿನಿಂದ ಮುಕ್ತಿ ಆಗ್ತಾ ಇದ್ದೀರಿ. ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆಮೇಲೆ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇಂದು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ವೃಂದ ನೇಮಕಾತಿ ಆದೇಶಗಳ ವಿತರಣಾ ಸಮಾರಂಭ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ರಿಜ್ವಾನ್ ಅರ್ಷದ್ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಹಳ ಪ್ರಮುಖವಾದ ಇಲಾಖೆ. ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಬೇಕು ಅಂದರೆ ಶಿಕ್ಷಣ, ಆರೋಗ್ಯ ಮತ್ತು ಪೊಲೀಸಿನವರ ಅವಶ್ಯಕತೆ ಬಹಳ ಮುಖ್ಯ ಅಂತ ಹೇಳಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮನಸ್ಸಿಗೆ ಬಂದಂತೆ ಆಮದು ಸುಂಕ ಹೇರ್ತಿದ್ದಾರೆ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಕಿಡಿಕಾರಿತ್ತು. ಆ ಬಳಿಕ ಸುಪ್ರೀಂ ಕೋರ್ಟ್ ಆದೇಶ ಖಂಡಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವದ ಎಲ್ಲಾ ದೇಶಗಳ ಮೇಲೆ 18% 10% ಸುಂಕದ ಪ್ರಮಾಣವನ್ನು ಇಳಿಸಿದ್ದಾರೆ.